ನನ್ನ ಲೈಫಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳ್ತಾ ಇರೋದೇನಂದ್ರೆ, ನೋಡಿ ಅಥವಾ ನಮ್ಗೆ ಅಕ್ಕಪಕ್ಕ ನಮ್ಗೆ ಗೊತ್ತಿಲ್ಲದೆ ಇರೋ ಯಾರನ್ನಾದ್ರೂ ಅದ್ರ ಬಗ್ಗೆ ತಿಳುವಳಿಕೆನೇ ಇಲ್ದಿರೋ ಗೊತ್ತೇ ಇಲ್ದಿರೋದ್ರ ಹತ್ರ ವ್ಯಕ್ತಿಗಳ ಹತ್ರ ನಾವು ಸಜೆಷನ್ಸ್ ತಗೊಳ್ತೀವಿ. ಇನ್ನೊಂದು ತಪ್ಪು ನಾವು ನೆಕ್ಸ್ಟ್ ಮಾಡೋದೇನಪ್ಪಾ ಅಂತ ಹೇಳಿದ್ರೆ, ನಮ್ಮ ಸ್ನೇಹಿತರ ಹತ್ರ ನಾವು ಸಲಹೆಗಳನ್ನ ತಗೊಳ್ಳೋದು ತಪ್ಪು ಅಂತ ನಾನು ಹೇಳಲ್ಲ. ಆದ್ರೆ ಏನೋ ಒಂದು ಬಿಸ್ನೆಸ್ ಹೇಳ್ತೀರಾ, ಅದರ ಬಗ್ಗೆ ಎಷ್ಟ್ರ ಮಟ್ಟಿಗೆ ಗೊತ್ತಿರುತ್ತೆ ಅದನ್ನು ತಿಳ್ಕೊಬೇಕು ನಾವು. ಬಟ್ ಅವರು ನಮ್ಮ ಒಳ್ಳೇದಕ್ಕೆ ಹೇಳ್ತಾರೆ, ಇಲ್ಲ ಅಂತಲ್ಲ. ನಮ್ಮ ಸ್ನೇಹಿತರೆಲ್ಲ ನಮ್ಮ ಒಳ್ಳೇದಕ್ಕೆ ಹೇಳೋದು. ರಿಸ್ಕ್ ಇದ್ರೆ ರಿಸ್ಕ್ ಇದೆ ಅಂತ ಹೇಳ್ತಾರೆ. ಅಥವಾ ಅವ್ರ ಲೈಫಲ್ಲಿ ಅವರು ಯಾರನ್ನಾದ್ರೂ ಎಲ್ಲಾದ್ರೂ ಅವ್ರ ಅಕ್ಕಪಕ್ಕದ ಮನೆಯವರು ಅಥವಾ ಅವ್ರ ನೆಂಟರು ಅದ್ಯಾವ್ದಾದ್ರು ನೋಡಿರ್ತಾರೆ, ಹಿಂಗಾಗಿತ್ತು, ಅವ್ರು ಇಷ್ಟೊಂದು ಬಂಡವಾಳ ಹಾಕಿದ್ರು, ಇಷ್ಟು ಬಂಡವಾಳ ಹಾಕಿ ಅವ್ರು ಕಳ್ಕೊಂಡಿದ್ರು ಅಂತ ಅವರು ಸಮಾಜದಲ್ಲಿ ಮಾತಾಡ್ಕೊಂಡಿದ್ದಾಗ ಅದ್ರ ಅನುಭವದ ಮೇಲೆ ನಿಮ್ಮ ಸ್ನೇಹಿತರು ಹೇಳ್ತಾರೆ ಹೊರತು ಅವರು ಸ್ವತಃ ಬಿಸ್ನೆಸ್ ಮ್ಯಾನ್ ಆಗಿರಲ್ಲ. ನಂದು ಅನುಭವನೂ ಕೂಡ ಇದೆ. ನಾನು ಇದುವರೆಗೂ ನಾನು ಏನಾದರೂ ಸಜೆಷನ್ಸ್ನ ತಗೊಂಡಿದ್ದೀನಿ ಅಪ್ ಟು ನಮ್ಮ ಗುರುಗಳ ಹತ್ರ ಕಲಿಯೋ ತನಕ. ಅದಕ್ಕೆ ಮುಂಚೆವರೆಗೂ ಕೂಡ ನಾನು ಕೂಡ ನಿಮ್ಮ ಥರನೇ ಯೋಚನೆ ಮಾಡ್ತಾ ಇದ್ದೆ. ಇವಾಗ ನಮ್ಮ ಮಕ್ಕಳನ್ನ ನಾವು ಸ್ಕೂಲ್ಗೆ ಓದಿಸ್ಬೇಕು, ನಾವು ಸ್ಕೂಲ್ಗೆ ಸೇರಿಸ್ಬೇಕು ಅಂತ ಹೇಳಿದ್ರೆ 4 ಜನದ ಹತ್ರ ವಿಚಾರಿಸಿ ಅಥವಾ ಆ ಸ್ಕೂಲ್ದು ಏನು ರೆಪ್ಯುಟೇಷನ್ ಇದೆ, ಒಂದು ರಿಸಲ್ಟ್ ಎಷ್ಟು ಬರ್ತಾ ಇದೆ, SSLCಲಿ ಏನು ಅವ್ರದ್ದು ಪರ್ಸೆಂಟೇಜ್ ಬರ್ತಾ ಇದೆ, ಟಾಪರ್ಸ್ ಎಷ್ಟಿದ್ದಾರೆ, ಇದನ್ನೆಲ್ಲ ಯೋಚನೆ ಮಾಡೇ ತಾನೇ ನಾವು ಒಂದು ಸ್ಕೂಲ್ಗೆ ಸೇರಿಸೋದು. ಎಷ್ಟೇ ಫೀಸ್ ಆದರೂ ಕೂಡ ನಾವು ಅದನ್ನ ಕಟ್ಟಿ ನಾವು ಸೇರಿಸ್ತೀವಿ ತಾನೇ. ಏನೋ ಬಿಸ್ನೆಸ್ ಮಾಡಬೇಕು ಅಂತ ಯಾಕೆ ನಾವು ನಿರ್ಲಕ್ಷ್ಯ ಮಾಡ್ತೀವಿ? ಬರೀ ನೋಡಿದ ಒಪಿನಿಯನ್ನು ಅಥವಾ ಯಾರೋ ಮಾಡ್ತಾ ಇದ್ದಾರೆ ಅಂತ ಇಷ್ಟೇ ನಾವು ಮಾಡೋದು. ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಆಳವಾಗಿ ತಿಳ್ಕೊಬೋದಲ್ವಾ, ಸ್ಟಡಿ ಮಾಡ್ಬೋದಲ್ವಾ. ಸೊ ಇದು ನಾನು ನಿಮಗೆ ಹೇಳ್ಕೊಡೋದು. ಇದಕ್ಕೋಸ್ಕರನೇ ಹೇಳೋದು, ಒಬ್ರು ಮಾರ್ಗದರ್ಶನ ಬೇಕು ಅಂತ. ಹಂಗಂತ ಹೇಳಿ ನಾವೇ ದೊಡ್ಡ ಗುರುಗಳು ಅಂತ ಅಲ್ಲ. ನಮ್ಮ ತಪ್ಪುಗಳನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ, ಈ ರೀತಿ ನಮ್ಮ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷದಲ್ಲಿ ನಾವು ಏನೂ ಮಾಡಕ್ಕೆ ಆಗದೆ ಇರೋಂಥದ್ದು ಕಾರಣ ಏನು, ಇವಾಗ ನೋಡಿ, ಈಗ ಸಲೀಸಾಗಿ ಬಂದ್ಬಿಡುತ್ತೆ. ಇವಾಗ ನಿಮ್ಗೆ ಏನೇ ಕ್ವಶನ್ಸ್ ನೀವು ಕೇಳಿದ್ರು ಪಟ್ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಅದ್ರದ್ದು ಕಲ್ತಿರೋ ವಿದ್ಯೆ, ಈಗ ಆ ವಿದ್ಯೆಗಿರೋ ತಾಕತ್ತದು. ಸೊ ಹಂಗಾಗಿ ನಾನು ನಿಮ್ಗೆ ಏನು ಹೇಳೋದು, ನೀವೇನಾದ್ರು ಮಾಡಬೇಕು ಅಂತಿದ್ದೀರಾ ಕೇಳಿ, ಪ್ರಶ್ನೆಗಳನ್ನ ಕೇಳಿ, ಫ್ರೀಯಾಗಿ ನಾನು ಹೇಳ್ಕೊಡ್ತೀನಿ, ಸಲಹೆಗಳನ್ನ ಕೊಡ್ತೀನಿ. ಅದೊಂದಂತೂ ನನ್ನ ಕಡೆಯಿಂದ ನಿಮ್ಗೆ ಸಹಾಯ ಮಾಡ್ಕೊಡ್ತೀನಿ.